ಸಂತೋಷ ಅನ್ನಿಸ್ತದೆ ಸರ್. ಏನಾದರೂ ಜನರು ಕೆಲಸ ಮಾಡಿದ್ರೆ, ಜನರ ಕಷ್ಟಗಳಿಗೆ ಸ್ಪಂದಿಸಿದ್ರೆ, ಜನರು ಈ ಪ್ರಕಾರ ಸ್ಪಂದಿಸ್ತಾರೆ, ಈ ಪ್ರಕಾರ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂಥೇಳಿ ನನಗೆ ಮೊಟ್ಟ ಮೊದಲನೇ ಬಾರಿಗೆ ಜೀವನದಾಗ ಅರಿವಾಗಿದ್ದು ನಿನ್ನೆಯ ಕಾರ್ಯಕ್ರಮ. ಅದು ಬಹುಶಃ ನನ್ನ ಜೀವನದಲ್ಲಿ ಮರೆಯಲಾದಂಥ ಸಂದರ್ಭ. ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೂ ಸಂತೋಷ ಆಗಿದೆ, ರಾಜ್ಯ ಮಟ್ಟದಲ್ಲಿ ಸಂತೋಷ ಆಗಿದೆ, ರಾಷ್ಟ್ರ ಮಟ್ಟದಲ್ಲಿ ಇಡೀ ಸಮುದಾಯಕ್ಕೆ ಸಂತೋಷ ಆಗಿದೆ. ಮತ್ತು ಬೇರೆ ಬೇರೆ ಜಾತಿ ಧರ್ಮದವರು ಕೂಡ ಅತ್ಯಂತ ಸಂತೋಷ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನಾವು ಒಂದೇ ಒಂದು ಜಾತಿ ಸೀಮಿತ ಆಗಿ ಕೆಲಸ ಮಾಡಿಲ್ಲ. ಪ್ರತಿಯೊಂದು ಜಾತಿ ಧರ್ಮದವ್ರು ಯಾರೇ ಬಂದರೂ ಕೂಡ ನನ್ನ ಮನೆಯ ಬಾಗಿಲು ತೆರೆದಿರ್ತದೆ. ಅವ್ರಿಗೆಲ್ಲರ ಏನೇ ಕಷ್ಟಗಳು ಬಂದರೂ ತಕ್ಷಣ ಸ್ಪಂದಿಸಿ ನಮ್ಮವರು ಮಿನಿಸ್ಟ್ರೂ ಆಗಲಿ ಅಂತ ಜನ ಆಸೆ ಪಡ್ತಾ ಇದ್ದಾರೆ. ಆ ಬಗ್ಗೆ ಏನಾದರೂ ತಾವು ಹೈಕಮಾಂಡ್ ಗಮನ ಸೆಳೆತೀರಾ? ನಂದು ಉಗ್ರಪ್ಪನವ್ರಿಂದ 2019 ತೆರವಾದ ಸ್ಥಾನಕ್ಕೆ 1 ವರ್ಷದ ಅವಧಿಯಾಗಿ ನಾನು ಆಗಿದ್ದೆ. 2ನೇ ಬಾರಿ ನನ್ನ ಕಾರ್ಯಕ್ಷಮತೆಯನ್ನು ನೋಡಿ, ನಾನು ಸದನದಲ್ಲಿ ಮಾತಾಡ್ತಕ್ಕಂಥದ್ದು ನೋಡಿ, ಕಡಿಮೆ ಅವಧಿಯಲ್ಲಿ ಇಷ್ಟು ಒಳ್ಳೆಯ ಕೆಲಸಗಳು ಮಾಡ್ಯಾರಲ್ಲ ಎಂಬ ಭಾವನೆಯಿಂದ ಕಾಂಗ್ರೆಸ್ ಪಕ್ಷ, AICC ಅಥವಾ ಮಲ್ಲಿಕಾರ್ಜುನ ಖರ್ಗೆರವರು ಇವರೆಲ್ಲರೂ ಕೂಡಿಕೊಂಡು 2ನೇ ಬಾರಿಯೂ ಕೂಡ ಅದನ್ನು ಕಡಿಮೆ ಅವಧಿನೇ R. ಶಂಕರಮ್ಮವರು ತೆರವಾದ ಸ್ಥಾನಕ್ಕೆ 2.5 ವರ್ಷಕ್ಕೆ ಅವಕಾಶ ಸಿಕ್ತು. ಅಲ್ಲೂ ಕೂಡ ಸಮರ್ಥವಾಗಿ ಸಮಾಜದ ಬಗ್ಗೆ, ಸಮಾಜದ ಸ್ಥಿತಿಗತಿಯ ಬಗ್ಗೆ, ಆಮೇಲೆ ಮೂರ್ತಿ ಈ ಹಣ ಯಾವ ಪ್ರಕಾರ ಮಾಡ್ತೀರಿ ಅಂತೇಳಿ ಸಮಸ್ಯೆ ಉದ್ಭವ ಆಗಿ ಮತ್ತದು ಫೈನಾನ್ಸ್ಗೆ ಹೋದ್ರೆ ಮತ್ತೆ ಭಾಳ ಲೇಟ್ ಮಾಡ್ತಾರೆ ಅಂಥೇಳಿ ಆ ಹಣ ಸಂಘ ಸಂಸ್ಥೆಗಳಿಂದ ನಾವು ಭರಿಸ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೀವಿ. ಆ ಪ್ರಕಾರ ಪೂರ್ಣ ಪ್ರಮಾಣದ ಹಣವನ್ನು ನಾವು ಭರಿಸಿದ್ದೇವೆ. ಈಗಲೇ ಸ್ಟ್ಯಾಚ್ಯೂ ತಯಾರಾಗಿದೆ. ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಸ್ಟ್ಯಾಚ್ಯೂ ತಯಾರಾಗಿದೆ. ಬಹುಶಃ ಮುಂದಿನ ತಿಂಗಳಲ್ಲಿ ಇಡೀ ರಾಜ್ಯದ ಮೂಲೆ ಎಲ್ಲ 31 ಜಿಲ್ಲೆಯ ಸಮಾಜದವರನ್ನು, ಈ ಸಮಾಜಕ್ಕೆ ಯಾರು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂಥ ಹಿಂದುಳಿದ ಸಮುದಾಯಗಳು ಕೂಡ ಕರೆಸಿ ರಾಷ್ಟ್ರದ ನಾಯಕರಿಗೆ, ರಾಜ್ಯ ನಾಯಕರಿಗೆ ಅವರ ಒಂದು ಸುತ್ತಿನ ಮಾತುಕತೆ ನಡೆಸಿ ಮುಖ್ಯಮಂತ್ರಿ ಆದಿಯಾಗಿ, ಮಾಜಿ ಮುಖ್ಯಮಂತ್ರಿ ಆದಿಯಾಗಿ ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರ ನೇತೃತ್ವದಲ್ಲಿ ಅವರು ಏನು ಮಾರ್ಗದರ್ಶನ ಮಾಡ್ತಾರೆ ಆ ರೀತಿಯಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಆಗ ಮೂರ್ತಿ ಸ್ಥಾಪನೆ ಮಾಡ್ತೀವಿ. ನಿಮ್ಮ ಸಮುದಾಯದ ಪ್ರಭಾವಿ ನಾಯಕರಿಗೆ ಕ್ಯಾಬಿನೆಟಲ್ಲಿ ಕೂಡ ಯಾರೂ ಇಲ್ಲ, ತಮಗೊಂದು ಅವಕಾಶ ಕೊಡಬೇಕು. ಕ್ಯಾಬಿನೆಟ್ದಲ್ಲಿ ನೀವು ಹೇಳಿ ಸತ್ಯ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ 40,000 ರಿಂದ 50,000 ಮತದಾರರು ಹೊಂದಿದೆ ನಾವು. ಮತ್ತು ಗುರುಮಿಡ್ಕಲ್ ಕ್ಷೇತ್ರದಲ್ಲಿ ನಮ್ಮ ಜನಸಂಖ್ಯೆ ಸಮಾಜದವರು 80,000 ರಿಂದ 90,000 ಮತದಾರರು. ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಕುಂತ ಸ್ಥಳದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಲಂಕಾರ ಮಾಡಬೇಕಾಗಿತ್ತಂದ್ರೆ ನಮ್ಮ ಸಮುದಾಯದವರ ಕೊಡುಗೆ ಭಾಳ ಇದೆ. ಅವರು 9 ಸಲ ಆರಿಸಿ ಬರಬೇಕಾದ್ರೆ ಈ ತಳವಾರದ ಸಮಸ್ಯೆ ಇದೆ. ಇವೆಲ್ಲವೂ ಒಕ್ಕಟ್ಟಾಗಿ ಮಾಡಬೇಕಾದ್ರೆ ವಿಧಾನ ಪರಿಷತ್ ಸದಸ್ಯನ ಶಕ್ತಿಗಿಂತ ಒಂದು ಮಂತ್ರಿ ಕೊಟ್ಟರು ಕೂಡ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ. ಸಮುದಾಯದವರು ಕೂಡ ಸಂತೋಷ ಪಡ್ತಾರೆ. ಏನಪ್ಪ ನಮ್ಮ ಸಮುದಾಯಕ್ಕೆ ಏನೂ ಇಲ್ಲಲ್ಲ ಅವಕಾಶ ಎಂಬ ಭಾವನೆ ಎಲ್ಲ ಕಡೆ ಕೊರಗಿದೆ. ಮತ್ತು ನನಗೆ ಯಾರು ಬರ್ತಾರೋ ನೀವು ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನನಗೆ ಕಲ್ಪಿಸಿಕೊಡಬೇಕು ಅಂಥೇಳಿ ನನ್ನ ಹಕ್ಕು ಒತ್ತಾಯ ಇದೆ. ಸಾಮಾಜಿಕ ನ್ಯಾಯದ ಪರವಾಗಿ ನನ್ನ ಹಕ್ಕು ಒತ್ತಾಯ ಇದೆ. ಈ ಯಾನಗುಂದಿಯಲ್ಲಿ ಕರ್ಕೊಂಡು ಅದೊಂದು ಘೋಷಣೆ ಮಾಡಿಸ್ತಕ್ಕಂಥದ್ದು ಐಕ್ಯ ಸ್ಥಳ, ಅದು ಪುರಾತತ್ವ ಇಲಾಖೆಯಲ್ಲಿತ್ತು. ಅದು ಬೇರ್ಪಡಿಸಿ ಅದು ಪ್ರವಾಸೋದ್ಯಮ ಇಲಾಖೆಗೆ ಸ್ಥಳಾಂತರ ಮಾಡಿಸೀನಿ. ಅದನ್ನು ಕೂಡ ಭಾಳ ವರ್ಷ ಹಿಡಿದು ಆ ಕೆಲಸ ಆಗಿಲ್ಲ. ನನ್ನ ಹಕ್ಕು ಏನಂದರೆ ಕೂಡಲ ಸಂಗಮ ಮಾದರಿಯಲ್ಲಿ ಅಂಬಿಗರ ಚೌಡನ ಮೂರ್ತಿ ಐಕ್ಯ ಸ್ಥಳ ಅಭಿವೃದ್ಧಿ ಮಾಡಬೇಕಂತದ, ಅದನ್ನು ಕೂಡ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಜನ ಸುಮಾರು 72-73 ಹಿಡಿದು ನಿರಂತರವಾಗಿ ಬೆಂಬಲ ಕೊಟ್ಟಿದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ 9 ಸಲ ಆರಿಸಿ ಬರಬೇಕಾದ್ರೆ ಈ ಸಮುದಾಯದವರ ಕೊಡುಗೆ ಇದೆ. ಅವ್ರು ಎಂದೂ ಮರಿಬಾರ್ದು ಈ ಸಮುದಾಯಕ್ಕೆ. ಅವರು ಕೂಡ ಅದೇ ರೀತಿಯಲ್ಲಿ ಸಮುದಾಯದವ್ರು ಬಂದರೆ ಅವ್ರಿಗೆ ಕೂಡಿಸಿ ಪ್ರೀತಿ ವಿಶ್ವಾಸ ತೋರಿಸಿ ಅವ್ರ ಕಷ್ಟಗಳು ಏನೇ ಅವರು ಪರಿಹಾರ ಮಾಡ್ತಾಯಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಈ ಸಮಾಜದ ಋಣ ತೀರಿಸ್ಬೇಕಾದ್ರೆ ನಮ್ಮ ಜಾತಿಯವರಿಗೆ ಎಷ್ಟೇ ಮಾಡಬೇಕು, ಅವಕಾಶ ಸಿಕ್ಕೋದಿಲ್ಲ. ಅದರ ಜೊತೆಯಾಗಿ ಕಾಂಗ್ರೆಸ್ 35 MLCಗಳು, BJPಯವರು, JDS ಎಲ್ಲರೂ ಕೂಡ ಒಕ್ಕಟ್ಟಾಗಿ ತಿಪ್ಪಣ್ಣಪ್ಪ ಕಮ್ಮಕ್ಕನೂರವರು ವಿಧಾನ ಪರಿಷತ್ತಲ್ಲಿ ಬರಲೇಬೇಕಂತ ಎಲ್ಲರದ್ದು ಮನವಿ ಇತ್ತು. 30 ಪಕ್ಷಾತೀತವಾಗಿ 30
ಮಂದಿ ಶಾಸಕರು ನನಗೆ ಜಾತಿ ಭೇದ ಬಿಟ್ಟು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಅವ್ರು ಆಗಬೇಕಂತೇಳಿ. ಅದಕ್ಕಾಗಿ ನಾನು ನಿಮ್ಮ ಪತ್ರಿಕೆ ಮೂಲಕ ನನಗೆ ಇಷ್ಟೆಲ್ಲ ಬೆಳೆಸಿದ್ರಿ. ತಂದೆ ತಾಯಿ ಬೆಳೆಸಿದ್ರು ಅವ್ರು ಯಾರೂ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.